ರೈತ ಸ್ನೇಹಿತರೆ, ತುಂಬಾ ಕೆಲಸ ಇದೆ ಅಂದ್ರೆ ವಿಡಿಯೋ ಸೇವ್ ಮಾಡಿಕೊಂಡು ಸ್ವಲ್ಪ ಫ್ರೀ ಇದ್ದಾಗ ನೋಡಿ. ಅರ್ಧಮರ್ಧ ನೋಡಿದ್ರೆ ಏನ್ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಂಡ್ ವರೆಗೂ ನೋಡಿ. ವಿಡಿಯೋ ಅಂದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ನಮಸ್ಕಾರ ಕೃಷಿ ಬಾಂಧವರೇ, ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೃಷಿ ಕ್ಷೇತ್ರದ ಒಂದು ಭರ್ಜರಿ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದೇ ಸ್ಮಾರ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್, ಅಂದ್ರೆ ಸಮಗ್ರ ಕೃಷಿ ಪದ್ಧತಿ. ಕೇವಲ 1 ಎಕರೆ ಜಮೀನಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಬೇರೆ ಬೇರೆ ಆದಾಯದ ಮೂಲಗಳನ್ನ ಹೇಗೆ ಸೃಷ್ಟಿಸಬಹುದು ಅನ್ನೋದನ್ನ ಆಳವಾಗಿ ನೋಡೋಣ. ಜಾಗ ಚಿಕ್ಕದಾಗಿದ್ರೂ ಅದರಿಂದ ಸಿಗೋ ಲಾಭವನ್ನ ಹೇಗೆ ಹೆಚ್ಚಿಸಬಹುದು ಅಂತ ಈ ವಿಶ್ಲೇಷಣೆ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. 1 ಎಕರೆ 6 ಬಿಸ್ನೆಸ್ ಅಂದ ತಕ್ಷಣ ಇದೇನಪ್ಪ ರಾತ್ರೋರಾತ್ರಿ ಲಕ್ಷಾಧಿಪತಿಯಾಗೋ ಮ್ಯಾಜಿಕ್ ಸ್ಕೀಮ್ ಇರ್ಬಹುದಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಖಂಡಿತ ಇಲ್ಲ. ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ. 1 ಎಕರೆಯಲ್ಲಿ 6 ಆದಾಯದ ಮೂಲಗಳನ್ನ ಮ್ಯಾನೇಜ್ ಮಾಡೋದು 100ಕ್ಕೆ 100 ಸಾಧ್ಯ. ಆದ್ರೆ ಇದರ ಸಕ್ಸಸ್ ಕಂಪ್ಲೀಟ್ ಆಗಿ ನಂಬ್ಕೊಂಡಿರೋದು ಜಮೀನಿನಲ್ಲಿರೋ ನೀರಿನ ಲಭ್ಯತೆ, ನಮ್ಮ ಶ್ರಮ, ಕಾರ್ಮಿಕರ ನಿರ್ವಹಣೆ ಮತ್ತೆ ಪಕ್ಕಾ ಮಾರುಕಟ್ಟೆ ಪ್ಲಾನಿಂಗ್ ಮೇಲೆ ಅಷ್ಟೇ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನ ಕವರ್ ಮಾಡ್ತೀವಿ. ಕೃಷಿಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳು, ಆ 6 ಕೃಷಿ ಚಟುವಟಿಕೆಗಳು ಯಾವ್ಯಾವು, ಇದರ ಹಿಂದಿರೋ ಅಸಲಿ ರಹಸ್ಯ, ನಿಜವಾದ ಲಾಭದ ಲೆಕ್ಕಾಚಾರ, ಮತ್ತೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಶುರು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಅದೇ ಮೂಲಭೂತ ಅವಶ್ಯಕತೆಗಳು. ಅಂದ್ರೆ ಜಮೀನನ್ನ ಬೇರೆ ಬೇರೆ ಘಟಕಗಳಾಗಿ ವಿಂಗಡಿಸುವ ಮುನ್ನ ನಾವು ಗಮನಿಸಲೇಬೇಕಾದ ಅಂಶಗಳು. ಯಾವುದೇ ಕೃಷಿ ಅಥವಾ ಹೈನುಗಾರಿಕೆ ಶುರು ಮಾಡೋ ಮುಂಚೆ ಕೆಲವು ಕಟು ವಾಸ್ತವಗಳನ್ನ ನಾವು ಚೆಕ್ ಮಾಡಲೇಬೇಕು. ವರ್ಷಪೂರ್ತಿ ನೀರಿದೆಯಾ, ಕರೆಂಟ್ ಪ್ರಾಬ್ಲಮ್ ಇಲ್ವಾ, ಫಾರ್ಮ್ಗೆ ಸರಿಯಾದ ರಸ್ತೆ ಇದೆಯಾ, ಹತ್ರದಲ್ಲೇ ಮಾರ್ಕೆಟ್ ಇದೆಯಾ, ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡೋಕೆ ಮನೆಯವರಾಗ್ಲಿ ಕಾರ್ಮಿಕರಾಗ್ಲಿ ಇದ್ದಾರಾ? ಇವೆಲ್ಲದರ ಜೊತೆಗೆ ನೀರಿನ ಲಭ್ಯತೆಯನ್ನ ಮೊದಲು ಲೆಕ್ಕ ಹಾಕ್ಲೇಬೇಕು ನೋಡಿ. ನೀರಿಲ್ಲ ಅಂದ್ರೆ ಈ 6 ಬಿಸ್ನೆಸ್ ಕನಸು ಕೇವಲ ಕನಸಾಗಿ ಉಳಿದ್ಬಿಡುತ್ತೆ. ಈಗ 2ನೇ ಭಾಗ, ಅದೇ 6 ಕೃಷಿ ಚಟುವಟಿಕೆಗಳು. 1 ಎಕರೆ ಫಾರ್ಮ್ನಲ್ಲಿ ಯಾವೆಲ್ಲ ಘಟಕಗಳನ್ನ ಅಳವಡಿಸಬಹುದು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಡೈರಿ, ಅಂದ್ರೆ ಹಸು ಸಾಕಾಣಿಕೆ. ಇಲ್ಲಿ ನೆನ್ಪಿಡ್ಬೇಕಾದ ವಿಚಾರ ಅಂದ್ರೆ 1 ಎಕರೆಯ ಬಹುಪಾಲು ಜಾಗವನ್ನ ಹಸುಗಳಿಗೆ ಮಾತ್ರ ಮೀಸಲಿಡೋ ಹಾಗಿಲ್ಲ. ಸುಮ್ನೆ 10 ಹಸು ಸಾಕ್ತೀನಿ ಅಂತ ಬ್ಲೈಂಡ್ ಆಗಿ ಡಿಸೈಡ್ ಮಾಡಬಾರ್ದು. ಜಮೀನಿನಲ್ಲಿ ಎಷ್ಟು ಹಸಿರು ಮೇವು ಬೆಳೆಯಕ್ ಸಾಧ್ಯವಿದೆಯೋ ಅಷ್ಟು ಹಸುಗಳನ್ನ ಮಾತ್ರ ಸಾಕ್ಬೇಕು. ಮೇವಿನ ಉತ್ಪಾದನೆಗೆ ತಕ್ಕ ಹಾಗೆ ಡೈರಿ ಪ್ಲಾನ್ ಮಾಡಿದ್ರೆ ಹೊರಗಡೆಯಿಂದ ಮೇವು ಕೊಂಡ್ಕೊಳ್ಳೋ ದೊಡ್ಡ ಖರ್ಚು ಉಳಿಯುತ್ತೆ. ಇನ್ನು ಹಸಿರು ಮೇವು ಬೆಳೆಯೋದು ಇದು ಇಡೀ ಫಾರ್ಮ್ನ ಬೆನ್ನೆಲುಬು ಇದ್ದ ಹಾಗೆ. ಜಮೀನಿನ ಒಂದು ನಿರ್ದಿಷ್ಟ ಭಾಗದಲ್ಲಿ ಹಸಿರು ಮೇವು ಬೆಳೆಯೋದು ಅತ್ಯಂತ ಪ್ರಾಕ್ಟಿಕಲ್ ಆದ ಹೆಜ್ಜೆ. ಇದು ಕೇವಲ ಹಸುಗಳಿಗೆ ಮಾತ್ರವಲ್ಲ, ಮೇಕೆಗಳಿಗೂ ಆಧಾರ. ಜೊತೆಗೆ ಜಮೀನಿನ ಬೆಳೆ ಉಳಿಕೆಗಳನ್ನೇ ಪ್ರಾಣಿಗಳಿಗೆ ಆಹಾರವಾಗಿ ಬಳಸೋದ್ರಿಂದ ನಾವು ಪದೇ ಪದೇ ಮಾರ್ಕೆಟ್ಗೆ ಓಡೋದು ತಪ್ಪುತ್ತೆ. 3ನೇ ಘಟಕ, ಮೇಕೆ ಸಾಕಾಣಿಕೆ. ಡೈರಿ ಜೊತೆಗೆ ಮೇಕೆ ಕೂಡ ಸೇರಿದ್ರೆ ಮಾರುಕಟ್ಟೆಯಲ್ಲಿ ಏನೇ ಏರಿಳಿತ ಆದ್ರೂ ನಮ್ಗೆ ರಿಸ್ಕ್ ಕಮ್ಮಿ ಇರುತ್ತೆ. ಆದ್ರೆ ಮೇಕೆಗಳನ್ನ ಸುಮ್ನೆ ಒಂದು ಸಂಖ್ಯೆಯಾಗಿ ನೋಡಬಾರ್ದು. ಅವುಗಳಿಗೆ ಕ್ಲೀನ್ ಆದ ಶೆಡ್, ಶುದ್ಧವಾದ ನೀರು, ರೋಗ ನಿಯಂತ್ರಣ ಮತ್ತೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋ ತಳಿಯ ಆಯ್ಕೆ ತುಂಬಾನೇ ಮುಖ್ಯ. ಸರಿಯಾದ ಕಾಳಜಿ ಇಲ್ಲದೆ ಮೇಕೆ ಸಾಕಾಣಿಕೆಯಲ್ಲಿ ಲಾಭ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟನೇ. 4ನೇದು ನಾಟಿ ಕೋಳಿ ಸಾಕಾಣಿಕೆ. ಇಲ್ಲಿ ನಾವು ಅತಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾದ ವಿಚಾರ ಅಂದ್ರೆ ಬಯೋಸೆಕ್ಯೂರಿಟಿ ಅಥವಾ ಜೈವಿಕ ಭದ್ರತೆ. ಹಸು, ಮೇಕೆ, ಕೋಳಿ ಎಲ್ಲವನ್ನೂ ಒಂದೇ ಕಡೆ ಗುಂಪಾಗಿ ಬಿಟ್ರೆ ರೋಗಗಳಿಗೆ ನಾವೇ ಆಹ್ವಾನ ಕೊಟ್ಟಾಗೆ. ಪ್ರತಿಯೊಂದು ಪ್ರಾಣಿಗೂ ಸರಿಯಾದ ಅಂತರ ಇರಬೇಕು, ಪ್ರತ್ಯೇಕವಾದ ತ್ಯಾಜ್ಯ ನಿರ್ವಹಣೆ ಇರಲೇಬೇಕು. ಸ್ಥಳೀಯವಾಗಿ ಮೊಟ್ಟೆ, ಮಾಂಸಕ್ಕೆ ಒಳ್ಳೆ ಡಿಮ್ಯಾಂಡ್ ಇದ್ರೆ ಇದೊಂದು ಸೂಪರ್ ಆದಾಯದ ಮೂಲ. 5ನೇ ಘಟಕ, ಮಶ್ರೂಮ್ ಅಂದ್ರೆ ಅಣಬೆ ಕೃಷಿ. ಅಣಬೆ ಬೆಳೆಯೋಕೆ 100 ಎಕರೆ ಜಾಗ ಬೇಕಾಗೇ ಇಲ್ಲ. ತಾಪಮಾನ ಕಂಟ್ರೋಲ್ ಮಾಡಬಹುದಾದ ಒಂದು ಸಣ್ಣ ರೂಮ್ ಇದ್ರೆ ಸಾಕು, ಭರ್ಜರಿ ಇಳುವರಿ ತೆಗಿಬಹುದು. ಆದ್ರೆ ಇಲ್ಲೊಂದು ಗೋಲ್ಡನ್ ರೂಲ್ ಇದೆ. ಪ್ರೊಡಕ್ಷನ್ ಶುರು ಮಾಡೋ ಮುಂಚೆನೇ ನಾವು ಖರೀದಿದಾರರನ್ನ ಹುಡುಕಿಟ್ಕೊಳ್ಬೇಕು. ಲೋಕಲ್ ಹೋಟೆಲ್, ತರಕಾರಿ ಅಂಗಡಿಯವ್ರ ಜೊತೆ ಮೊದಲೇ ಮಾತಾಡಿ ಫಿಕ್ಸ್ ಆದ್ಮೇಲೆನೆ ಅಣಬೆ ಉತ್ಪಾದನೆಗೆ ಕೈ ಹಾಕ್ಬೇಕು. ನಮಸ್ಕಾರ. ವರ್ಮಿ ಕಾಂಪೋಸ್ಟ್ ಎರೆಹುಳುಗಳು ಮತ್ತು ಮಿನರಲ್ ಮಿಕ್ಸ್ಚರ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈಗಲೇ ಆರ್ಡರ್ ಮಾಡಿ. ರೈತ ಬಂಧುಗಳೇ, ಇಂಟಿಗ್ರೇಟೆಡ್ ಶೆಡ್ ಕಟ್ಟಲು ಬೇಕಾದ ಸ್ಲಾಟೆಡ್ ಫ್ಲೋರ್ ಟೈಲ್ಸ್, ವೈರ್ ಮೆಶ್, ಅಜೋಲಾ ಕಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ತಕ್ಷಣ ಚೆಕ್ ಮಾಡಿ. ಇಡೀ ವ್ಯವಸ್ಥೆಯಲ್ಲೇ ಅತ್ಯಂತ ಸ್ಮಾರ್ಟ್ ಆದ ಸೇರ್ಪಡೆ.
ಅದೇ ಎರೆಹುಳು ಗೊಬ್ಬರ ಅಂದ್ರೆ ವರ್ಮಿ ಕಾಂಪೋಸ್ಟ್. ದಿನನಿತ್ಯ ಫಾರ್ಮಲ್ಲಿ ಸಿಗೋ ಹಸುವಿನ ಸಗಣಿ, ಮೇಕೆ ಹಿಕ್ಕೆ, ಕೃಷಿ ತ್ಯಾಜ್ಯ ಇವೆಲ್ಲವನ್ನೂ ಬೆಲೆಬಾಳುವ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡೋ ಘಟಕ ಇದು. ಸುಮ್ನೆ ಬಿಸಾಕೋ ಜಮೀನಿನ ತ್ಯಾಜ್ಯವನ್ನ ನಮ್ಮ ಹೊಲಕ್ಕೆ ಬಳಸಬಹುದಾದ ಅಥವಾ ಹೊರಗಡೆ ಮಾರಾಟ ಮಾಡಬಹುದಾದ ಹೊಸ ಪ್ರಾಡಕ್ಟ್ ಆಗಿ ಬದಲಾಯಿಸೋಕೆ ಇದಕ್ಕಿಂತ ಒಳ್ಳೆ ದಾರಿ ಇನ್ನೊಂದಿಲ್ಲ. ಈಗ 3ನೇ ಭಾಗಕ್ಕೆ ಬರೋಣ. ಈ ಇಡೀ ಸಿಸ್ಟಮ್ನ ಅಸಲಿ ರಹಸ್ಯ ಏನು ಗೊತ್ತಾ? ಅದೇ ಸರ್ಕ್ಯುಲರ್ ಇಂಟಿಗ್ರೇಷನ್ ಅಥವಾ ವೃತ್ತಾಕಾರದ ಸಮಗ್ರತೆ. ಒಂದು ಘಟಕದ ವೇಸ್ಟ್ ಇನ್ನೊಂದು ಘಟಕಕ್ಕೆ ಹೇಗೆ ರಾ ಮಟೀರಿಯಲ್ ಆಗತ್ತೆ ಅನ್ನೋದೇ ಇಲ್ಲಿನ ಮ್ಯಾಜಿಕ್. ಹಸು, ಮೇಕೆಗಳ ತ್ಯಾಜ್ಯ ಕಾಂಪೋಸ್ಟ್ ಆಗಿ ಎರೆಹುಳು ಗೊಬ್ಬರ ಆಗತ್ತೆ. ಆ ಪೌಷ್ಟಿಕ ಗೊಬ್ಬರ ಹಾಕಿ ನಾವು ಹಸಿರು ಮೇವು ಬೆಳಿತೀವಿ. ಆ ಬೆಳೆದ ಮೇವು ಮತ್ತೆ ಪ್ರಾಣಿಗಳಿಗೆ ಆಹಾರ ಆಗತ್ತೆ. ಈ ಒಂದು ಸೈಕಲ್ನಿಂದಾಗಿ ಹೊರಗಡೆಯಿಂದ ತರೋ ಪ್ರತಿಯೊಂದು ಖರ್ಚು ಕಟ್ಟಾಗತ್ತೆ. ಸಮಗ್ರ ಕೃಷಿಯ ನಿಜವಾದ ಉದ್ದೇಶ ಬರೀ 4-5 ಬಿಸ್ನೆಸ್ ಮಾಡೋದಲ್ಲ, ಬದಲಾಗಿ ಫಾರ್ಮ್ನಲ್ಲಿ ಯಾವುದೂ ಕೂಡ ವೇಸ್ಟ್ ಆಗಬಾರ್ದು, ಪ್ರತಿಯೊಂದಕ್ಕೂ ಒಂದು ಬೆಲೆ ಇರಬೇಕು ಅನ್ನೋಂಥ ಒಂದು ಸಿಸ್ಟಮ್ ಕಟ್ಟೋದು. ಈ ಸರ್ಕ್ಯುಲರ್ ಎಕಾನಮಿನೇ ಈ ಒಂದು ಎಕರೆಯ ಮಾಡೆಲ್ ಅನ್ನ ನಿಜಕ್ಕೂ ಲಾಭದಾಯಕವಾಗಿ ಸುಸ್ಥಿರವಾಗಿ ಮಾಡೋದು. ಮುಂದಿನ ಭಾಗ ನಿಜವಾದ ಲಾಭ. ಬನ್ನಿ, ಆರ್ಥಿಕ ವಾಸ್ತವತೆ ಹೇಗಿದೆ ಅಂತ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ತಿಂಗಳಿಗೆ ಲಕ್ಷ ಆದಾಯ ಅನ್ನೋ ದೊಡ್ಡ ದೊಡ್ಡ ನಂಬರ್ಸ್ ನೋಡಿ ಅಟ್ರಾಕ್ಟ್ ಆಗೋದು ತುಂಬಾ ಸುಲಭ. ಆದ್ರೆ ಬರೋ ಒಟ್ಟು ಆದಾಯನೇ ನಮ್ಮ ಲಾಭ ಅಲ್ಲ. ಅದರಲ್ಲಿ ಪ್ರಾಣಿಗಳ ಮೇವು, ಕೆಲಸಗಾರರ ಸಂಬಳ, ಮೆಡಿಸಿನ್, ಕರೆಂಟ್ ಬಿಲ್, ಟ್ರಾನ್ಸ್ಪೋರ್ಟ್, ಮೇಂಟೆನೆನ್ಸ್ ಇವೆಲ್ಲ ಹಿಡನ್ ಕಾಸ್ಟ್ ಅಥವಾ ಮರೆಮಾಚಲ್ಪಟ್ಟ ಖರ್ಚುಗಳು. ಇವೆಲ್ಲ ಮೈನಸ್ ಮಾಡಿದಾಗ್ಲೇ ಕೈಗೆ ಸಿಗೋ ನಿಜವಾದ ಲಾಭ ಎಷ್ಟು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು. ಇನ್ನು ರಿಸ್ಕ್ ವಿಚಾರಕ್ಕೆ ಬಂದ್ರೆ ಪ್ರತಿಯೊಂದು ಘಟಕಕ್ಕೂ ಅದರದೇ ಆದ ಚಾಲೆಂಜಸ್ ಇರುತ್ತೆ. ಡೈರಿಯಲ್ಲಿ ಮೇವಿನ ಖರ್ಚು ಜಾಸ್ತಿ ಆಗ್ಬೋದು, ಅದಕ್ಕೆ ನಾವೇ ಸ್ವಂತ ಮೇವು ಬೆಳೆಯೋದು ಪರಿಹಾರ. ಮೇಕೆಗಳಲ್ಲಿ ರೋಗದ ಭೀತಿ ಇರುತ್ತೆ, ಅದಕ್ಕೆ ಕಟ್ಟುನಿಟ್ಟಿನಾದ ಲಸಿಕೆ, ಸ್ವಚ್ಛತೆ ಬೇಕೇ ಬೇಕು. ಅಣಬೆಗೆ ಮಾರ್ಕೆಟ್ ಸಿಗದೇ ಇರ್ಬೋದು, ಅದಕ್ಕೆ ಮುಂಚೆನೇ ಬಯರ್ಸ್ನ ಫಿಕ್ಸ್ ಮಾಡ್ಕೋಬೇಕು. ಕೋಳಿ ಆಹಾರದ ರೇಟ್ ಜಾಸ್ತಿ ಆದ್ರೆ ಫಾರ್ಮ್ನ ಬೇರೆ ಘಟಕಗಳು ಕೈ ಹಿಡಿತವೆ. ಇದೇ ನೋಡಿ ವೈವಿಧ್ಯಮಯ ಕೃಷಿಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಕೊನೆಯ ಭಾಗ ಆರಂಭಿಸುವ ವಿಧಾನ. ಇದನ್ನ ಹಂತ ಹಂತವಾಗಿ ಸ್ಮಾರ್ಟ್ ಆಗಿ ಶುರು ಮಾಡೋದು ಹೇಗೆ ಅಂತ ನೋಡೋಣ. ಕೃಷಿಯಲ್ಲಿ ಆಗೋ ಅತಿ ದೊಡ್ಡ ಬ್ಲಂಡರ್ ಅಂದ್ರೆ ಯಾವುದೋ ವಿಡಿಯೋ ನೋಡಿ ಬ್ಲೈಂಡ್ ಆಗಿ ಕಾಪಿ ಮಾಡೋದು. 6 ಬಿಸ್ನೆಸ್ಗಳನ್ನ ಒಂದೇ ದಿನ ಸ್ಟಾರ್ಟ್ ಮಾಡೋಕ್ ಹೋದ್ರೆ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಕೈಮೀರಿ ಹೋಗುತ್ತೆ. ಮೇವಿನ ಖರ್ಚು, ಲೇಬರ್ ಪ್ರಾಬ್ಲಮ್ ಶುರುವಾಗಿ ಕೊನೆಗೆ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವತ್ತೂ ಎಲ್ಲವನ್ನೂ ಒಟ್ಟಿಗೆ ಶುರು ಮಾಡೋ ಸಾಹಸಕ್ಕೆ ಕೈ ಹಾಕ್ಲೇಬಾರ್ದು. ಹಾಗಾದ್ರೆ ಶುರು ಮಾಡೋಕೆ ಬೆಸ್ಟ್ ಐಡಿಯಾ ಯಾವುದು? ಸ್ಟ್ರಾಟಜಿ ನಂಬರ್ 1 ನೋಡಿ. ಒಂದು ವೇಳೆ ಜಮೀನಿನಲ್ಲಿ ಆಗ್ಲೇ 1-2 ಹಸುಗಳಿಗಿದ್ರೆ ಬೇರೆ ಯಾವುದರ ಬಗ್ಗೆಯೋ ಯೋಚನೆ ಮಾಡಬೇಡಿ. ಮೊದಲು ಡೈರಿ ಮತ್ತೆ ಹಸಿರು ಮೇವಿನ ಪ್ರೊಡಕ್ಷನ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದು ಒಂದು ಲೆವೆಲ್ಗೆ ಸೆಟ್ ಆದ್ಮೇಲೆ ಮಾತ್ರ ಮುಂದಿನ ಹೆಜ್ಜೆ ಇಡಬೇಕು. 2ನೇ ಸ್ಟ್ರಾಟಜಿ, ಫಾರ್ಮ್ನಲ್ಲಿ ಸಾಕಷ್ಟು ಕೃಷಿ ತ್ಯಾಜ್ಯ, ಒಣಗಿದ ಸೊಪ್ಪು, ಕಸಕಡ್ಡಿ ಇದ್ರೆ ಹಸಿರು ಮೇವು ಮತ್ತೆ ಎರೆಹುಳು ಗೊಬ್ಬರದ ಘಟಕದಿಂದ ಶುರು ಮಾಡೋದು ತುಂಬಾನೇ ಸೇಫ್ ಗೇಮ್. ಇದು ಕಡಿಮೆ ರಿಸ್ಕ್ ಇರೋ ಆಯ್ಕೆ. ಇದರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗುತ್ತೆ, ಜೊತೆಗೆ ಸ್ಟಾರ್ಟಿಂಗ್ನಲ್ಲೇ ಲಕ್ಷಗಟ್ಲೆ ಬಂಡವಾಳ ಹಾಕೋ ಟೆನ್ಷನ್ ಕೂಡ ಇರಲ್ಲ. 3ನೇ ಸ್ಟ್ರಾಟಜಿ ಬಂದು, ನಮಗೆ ಪಕ್ಕಾ ಮಾರ್ಕೆಟ್ ಇದೆ, ಖರೀದಿದಾರರು ರೆಡಿ ಇದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಕಡಿಮೆ ಜಾಗದಲ್ಲಿ ಅಣಬೆ ಕೃಷಿ ಶುರು ಮಾಡಿ ಉಳಿದ ಜಾಗದಲ್ಲಿ ಹಸಿರು ಮೇವು ಬೆಳಿಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಜಮೀನಿನ ಬಹುಪಾಲು ಭಾಗವನ್ನ ಬೇರೆ ಕಮರ್ಷಿಯಲ್ ಬೆಳೆಗಳಿಗೂ ಬಳಸ್ಕೊಳ್ಳೋಕೆ ನಮಗೆ ಸ್ಪೇಸ್ ಸಿಗುತ್ತೆ. ನಮ್ಮ ಹತ್ರ ಇರೋದು ಬರೀ 1 ಎಕರೆ ಅಂತ ಕೊರ್ಗೋ ಬದಲು ಇರೋ ಜಾಗದಲ್ಲಿ ಎಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡಬಹುದು ಅಂತ ಯೋಚನೆ ಮಾಡೋದು ನಿಜವಾದ ಸ್ಮಾರ್ಟ್ನೆಸ್. ಈ ಮೈಂಡ್ಸೆಟ್ ಪ್ರತಿಯೊಬ್ಬರಿಗೂ ಇರಬೇಕು. ಕೇವಲ 1 ಎಕರೆಯನ್ನ ಕೂಡ ಹೈ ಡೆನ್ಸಿಟಿ ಇರೋ ಭರ್ಜರಿ ಆದಾಯದ ಮೂಲವನ್ನಾಗಿ ಕನ್ವರ್ಟ್ ಮಾಡೋ ಅವಕಾಶ ಎಲ್ಲರ ಮುಂದಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಇಡೀ ಕಾನ್ಸೆಪ್ಟ್ ನೋಡಿದ ಮೇಲೆ ಲಭ್ಯವಿರುವ ನೀರು, ಕೆಲಸಗಾರರು ಮತ್ತೆ ಲೋಕಲ್ ಮಾರ್ಕೆಟ್ ಅನ್ನ ಲೆಕ್ಕಾಚಾರ ಹಾಕಿದ್ರೆ ಈ 6 ಘಟಕಗಳಲ್ಲಿ ಯಾವ ಕಾಂಬಿನೇಷನ್ ಅನ್ನ ಫಸ್ಟ್ ಶುರು ಮಾಡೋದು ಅತ್ಯಂತ ಸ್ಮಾರ್ಟ್ ನಿರ್ಧಾರ ಆಗಿರ್ಬೋದು. ನಮ್ಮ ಸಂಪನ್ಮೂಲಗಳನ್ನ ಸರಿಯಾಗಿ ಅಳೆದು ತೂಗಿ ಪಕ್ಕಾ ಪ್ಲಾನಿಂಗ್ ಜೊತೆ ಹೆಜ್ಜೆ ಇಡೋಣ. ಈ ಸ್ಮಾರ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಈ 3 ಕೆಲಸ ಈಗಲೇ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. PDF ಪಡೆಯಲು ಕಾಮೆಂಟಲ್ಲಿ ಶೆಡ್ 5 ಎಂದು ಬರೆಯಿರಿ. ಜೈ ಕಿಸಾನ್, ಜೈ ಕರ್ನಾಟಕ.